ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ದರ್ಶನ್ ಸೂಚನೆಯಂತೆಯೇ ರಘು ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ಮಾಡಿರ್ತಾನೆ. ಅದಾದಂತಹ ನಂತರದಲ್ಲಿ ಚಳ್ಳಕೆರೆ ಗೇಟ್ ಬಳಿ ಮೂವರ ಗ್ಯಾಂಗ್ ಹೊಂಚು ಹಾಕ್ತಾ ಕಾಯ್ತಾ ಇರುತ್ತೆ. ಆ ರೇಣುಕಾ ಸ್ವಾಮಿ ಬರ್ತಾ ಇದ್ದಂತೆ ರಘು ಸಾಲದ ಕಥೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದ. ಯಾರಿಗೂ 10,000 ಸಾಲ ಕೊಡ್ಬೇಕಂತೆ ನೀನು ಬಾ ಅಂತ ಹೇಳಿ ಎತ್ತಾಕೊಂಡು ಹೋಗಿದ್ದ. ಹಾಗಾದ್ರೆ ಏನಾಯ್ತು ಅಲ್ಲಿ ಅದನ್ನ ಸಂದೇಶ್ ವಿವರಿಸ್ತಾ ಹೋಗ್ತಾರೆ. ಸಂದೇಶ್, ಕಿಡ್ನಾಪ್ ಮಾಡಿರುವಂತಹ ರೀತಿ, ರೇಣುಕಾ ಸ್ವಾಮಿನ ಇವರು ಅವತ್ತು ಬೆಳಗ್ಗೆ ಜೂನ್ 8ನೇ ತಾರೀಕು ಬೆಳಗ್ಗೆ ಅಡ್ಡ ಹಾಕಿರುವಂತಹ ರೀತಿ ಕೂಡ ರೋಚಕ. ಆ ಬಗ್ಗೆ ಸರೆಂಡರ್ ಆದಂತಹ ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸಂದೇಶ್? ಬಂದರೂ ಕೂಡ ಮೈನ್ ಎಂಟ್ರೆನ್ಸ್ ಅಂತ ಇರೋದು ಒಂದೇ. ನೀವು ಗಮನಿಸ್ತಾ ಇರ್ಬೋದು ಎದುರುಗಡೆ ಮಾಡಿದಂಥ ಪ್ರೀ ಪ್ಲಾನ್ ಏನಿದೆ ಅಂದರೆ ನೇರವಾಗಿ ಹೋಗಿ ಕಿಡ್ನಾಪ್ ಮಾಡೋದಕ್ಕೂ ಆಗೋದಿಲ್ಲ, ಜೊತೆಗೆ ಆತನನ್ನು ಫೋರ್ಸ್ಫುಲಿ ಹತ್ತಿಸ್ಕೊಳ್ಳೋಕೆ ಹೋದರೆ ಎಲ್ಲೋ ಒಂದು ಕಡೆ ಅಲ್ಲಿದ್ದಂಥ ಜನರು, ಯಾಕಂದರೆ ಬೆಳಗ್ಗೆ ಆಗಿರೋದ್ರಿಂದ 9:48 ಸುಮಾರಿಗೆ ಸಾಕಷ್ಟು ಜನ ಆ ರಸ್ತೆಯಲ್ಲಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜನ ಕೂಡ ಅದನ್ನು ತಡಿಬೋದು ಅನ್ನೋ ಕಾರಣಕ್ಕಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. RTO ಕಚೇರಿಯಿಂದ ಆತನನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಜಗ್ಗ, ರಾಘು ಹಾಗೆ ಮತ್ತೊರು ಆರೋಪಿ ರಾಜು ಏನಿದ್ದಾನೆ, ಇವರೆಲ್ಲರೂ ಕೂಡ ಆಟೋದಲ್ಲೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಆಟೋದಲ್ಲಿ ಫಾಲೋ ಮಾಡಿ ಬಂದು ಬಾಲಾಜಿ ಬಾರ್ ಏನಿದೆ, ಆ ಬಾಲಾಜಿ ಬಾರ್ ಪಕ್ಕದಲ್ಲಿ ಬೈಕ್ ನಿಲ್ಲಿಸುವ ಏನು ಈಗಾಗಲೇ ಬೈಕ್ ಪತ್ತೆಯಾಗಿದೆ, ಅಲ್ಲಿ ಆತನನ್ನು ಆಟೋದಲ್ಲಿ ತೆರಳಿ ಅಡ್ಡ ಹಾಕ್ತಾರೆ. ಆಟೋದಲ್ಲಿ ಆತನ ಬೈಕ್ಗೆ. ಅದಾದ ನಂತರ ಅವನನ್ನು ಪ್ರಶ್ನೆ ಮಾಡ್ತಾರೆ. ಅಂದರೆ 10,000 ರೂಪಾಯಿ ಹಣವನ್ನು ನೀನು ಕೊಡಬೇಕು, ನನ್ನ ಸ್ನೇಹಿತನಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ಆತ ನಾನು ಯಾವುದೇ ಹಣವನ್ನು ಯಾರಿಗೂ ಕೂಡ ಕೊಡಬೇಕಾಗಿಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಉತ್ತರವನ್ನು ಕೊಡ್ತಾನೆ. ಆದರೆ ಕುಂಚಿಕನಾಳ್ ಪೆಟ್ರೋಲ್ ಬಂಕ್ನ ಬಳಿ ಅವ್ರು ಇದ್ದಾರೆ. ಅಂದರೆ ನೀನು ಯಾರಿಗೆ ದುಡ್ಡು ಕೊಡಬೇಕೋ ಆತನನ್ನು ಅಲ್ಲೇ ನಿಲ್ಲಿಸಿ ಬಂದಿದ್ದೀವಿ, ಬಂದು ಮಾತನಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಂದ ಆತನನ್ನು ಆಟೋದೊಳಗೆ ಕೂರಿಸ್ಕೊಂಡು ನಂತರ ಅಲ್ಲೇ ಕೆಳಗಿಳಿದಂತಹ ರಾಜು ಆ ಬೈಕನ್ನು, ಅಂದರೆ ರೇಣುಕಾ ಸ್ವಾಮಿಯ ಬೈಕನ್ನು ಮತ್ತೆ ಅಲ್ಲೇ ಪಾರ್ಕ್ ಮಾಡ್ತಾನೆ. ಅದಾದ ನಂತರ ಆಟೋದಲ್ಲೇ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಕುಂಚಿಗನಾಳ್ ಪೆಟ್ರೋಲ್ ಬಂಕ್ನ ಬಳಿ ಹೋಗ್ತಾರೆ. ಕುಂಚಿಗನಾಳ್ ಪೆಟ್ರೋಲ್ ಬಂಕ್ನ ಬಳಿ ಅಲ್ಲಿ ಆತನ ವಿಚಾರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ಅಂದರೆ ಮೊಬೈಲ್ ಫೋನ್ನಿಂದ ಯಾಕೆ ಮೆಸೇಜ್ ಮಾಡಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಇಡ್ತಾರೆ. ಯಾಕಂದರೆ ಅಲ್ಲಿಯವರೆಗೂ ಕೂಡ ಫೈನಾನ್ಸ್ ವಿಚಾರವನ್ನು ಹೇಳ್ತಾರೆ. 10,000 ರೂಪಾಯಿ ದುಡ್ಡು ಕೊಡಬೇಕಿತ್ತು, ಆ 10,000 ರೂಪಾಯಿಯನ್ನು ಯಾಕೆ ನೀನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದವರು ಕುಂಚಿಗನಾಳ್ ಪೆಟ್ರೋಲ್ ಬಂಕ್ನ ಬಳಿ ಯಾವಾಗ ಹೋಗ್ತಾರೋ ಅಲ್ಲಿ ಆಟೋದ ಒಳಗೆ ಕೂರಿಸ್ಕೊಂಡು ಯಾಕೆ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೀಯಾ ಅಂಥೇಳಿ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ರೇಣುಕಾ ಸ್ವಾಮಿ ಅವರೆಲ್ಲೇ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಅದೆಲ್ಲವಕ್ಕೂ ಕೂಡ ಉತ್ತರವನ್ನು ಕೊಡ್ತಾನೆ. ನನ್ನ ಬಳಿ ಇರುವಂಥ ನಾರ್ಮಲ್ ವಿಡಿಯೋಸ್ಗಳನ್ನು ನಾನು ಸೆಂಡ್ ಮಾಡಿದ್ದೀನಿ, ನಾರ್ಮಲ್ ಫೋಟೋಸ್ಗಳನ್ನು ಸೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಮಾತುಕತೆಯಾದ ನಂತರ ಜಗ್ಗ ಹಾಗೆ ರಾಘು ಕೆಳಗೆ ಇಳಿತಾರೆ. ಆಗ ರಾಘು ಇವನು ಏನೆಲ್ಲ ವಿಚಾರಗಳನ್ನು ಹೇಳಿರ್ತಾರೆ ಆ ವಿಚಾರವನ್ನು ದರ್ಶನ್ ಅವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ದರ್ಶನ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ. ಕಾರ್ ಈಗಾಗಲೇ ಏನು ಬಾಡಿಗೆ ಮಾಡ್ಕೊಂಡಿದ್ದೀರಾ ಅದೇ ಕಾರಲ್ಲಿ ಬೆಂಗಳೂರಿಗೆ ಬಂದುಬಿಡಿ ಅಂತ. ಅದರ ಅಣತೆಯಂತೆಯೇ ಎಲ್ಲ ಕಿಡ್ನಾಪರ್ಸ್ ಕೂಡ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಅವರ ಮನೆಗೆ, ಅಂದರೆ ಬೆಂಗಳೂರಿನ ದರ್ಶನ್ ಅವರ ಒಂದು ಶೆಡ್ ಏನಿದೆ ಪಟ್ಟಣಗೆರೆ ಶೆಡ್ಗೆ, ಆ ಶೆಡ್ಗೆ ಅವರ ಸೂಚನೆಯಂತೆ ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.